ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಗೈಸ್. ಎಲ್ರಿಗೂ ಬೆಳಗಿನ ಶುಭೋದಯಗಳು. ಸೊ ನಾನು ಮಾರ್ನಿಂಗ್ ಇದು ಆಲ್ರೆಡಿ ವರ್ಕೆಲ್ಲ ಅಂದರೆ ತಿಂಡಿ ಇವತ್ತು ಮೆಡಿಟೇಷನ್ ಮಾಡಿದೆ ಗೈಸ್. ಒಂದು 5 ಮಿನಿಟ್ಸ್ ಡೈಲಿ ಇದೊಂದು ಹ್ಯಾಬಿಟ್ ಮಾಡ್ಕೊಳ್ಳೋಂಥ ಫಸ್ಟೆಲ್ಲ ಮಾಡ್ತಾಯಿದ್ದೆ ನಾನು. ಸೊ ಇವಾಗ ಸ್ವಲ್ಪ ಯಾಕೋ ಅದನ್ನು ಡಿಲೇ ಮಾಡಿದೆ. ಆ್ಯಂಡ್ ಇವಾಗ ಅದನ್ನು ಮತ್ತೆ ರೂಢಿ ಮಾಡ್ಕೊಳ್ಳೋಣ ಅಂತ ಮೆಡಿಟೇಷನ್ ಮಾಡಿ ತಿಂಡಿ ಎಲ್ಲ ರೆಡಿ ಮಾಡಿ ಫ್ರೆಶ್ ಅಪ್ ಆಗಬೇಕು, ತಿಂದು ಲೈಬ್ರರಿಗೆ ಹೋಗಬೇಕು. ಆಫ್ಟರ್ನೂನ್ ಒಂದು ವರ್ಕ್ ಇದೆ, ಸೊ ಅದನ್ನು ಮುಗಿಸ್ಬೇಕು. ಪರ್ಸ್ನಲ್ ವರ್ಕ್, ಬಿಸ್ನೆಸ್ ಏನೋ ಒಂದು ಸ್ವಲ್ಪ ನನಗೆ ಮೂವ್ ಆನ್ ಮಾಡ್ತಾಯಿದ್ದೆ, ಅಪ್ಡೇಟ್ಸ್ ಬೇಕಲ್ಲ ಏನಾಗ್ತಿದೆ ಅಂತ. ಸೊ ಇನ್ನೇನಪ್ಪ ಇವತ್ತು ಅಂದರೆ, ಸೊ ಹೋಗ್ತಾ ನೋಡುವ ಏನೇನು ವರ್ಕ್ ಬರುತ್ತೆ ಅಂದರೆ ನನ್ನಂತ ನಿಜ ಬೆಳಗ್ಗೆ ಇದು ಮಾರ್ನಿಂಗಿಂದ ಹೇಳೋಕ್ಕಾಗಲ್ಲ ಇದು ಯಾವಾಗ ಏನು ಬರುತ್ತೆ ಅಂತ. ಸೊ ನೋಡುವ ಏನಾಗುತ್ತೆ ಅಂತ. ಆ್ಯಂಡ್ ಏನಪ್ಪ ಅಂದರೆ ಕ್ಯಾಮ್ರಾ ಫೈನಲಿ ವರ್ಕ್ ಆಗ್ತಿದೆ ನೋಡಿ ಗೈಸ್. ನಮ್ಮ ಮನೇಲಿ ಆಲ್ರೆಡಿ ಚಪಾತಿ ರೆಡಿ. ಆ್ಯಂಡ್ ನಮ್ಮ ಹುಡುಗರಲ್ಲಿ ಆಲ್ರೆಡಿ ತಿನ್ಕೊಂಡು ಹೊರಟ್ರು. ಚಪಾತಿ ಆ್ಯಂಡ್ ಕುರ್ಮ ಮಾಡಿದ್ದು. ಸೊ ತಿಂದು ನಾನು ಫ್ರೆಶ್ ಅಪ್ ಹೊರಡಬೇಕು. ಸೊ ಸಿಗ್ತೀನಿ ಗೈಸ್ ಹೋಗ್ತಾ. ಗೈಸ್ ಇದು ನೋಡಿ, ಇದು ಯಾರು ಅಂತ ನೀವು ನೋಡೋಣ ಹೇಳಿ ಗೈಸ್. ಈ ಕಡೆ ಲೆಫ್ಟಲ್ಲಿರೋದು ಉತ್ತರಾಖಂಡ್ CM, ರೈಟಲ್ಲಿರೋದು ಯಾರು ಗೊತ್ತಾ? ಸೌರವ್ ಜೋಶಿ. ಇಟ್ಸ್ ಎ ಯೂಟ್ಯೂಬರ್. 3.5 crore ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೆ. ಓಕೆನಾ? ಅವ್ರದ್ದು ಒಂದು ವಿಡಿಯೋ ಇನ್ಕಮ್ ಬಂದು 25 lakhs to 30 lakhs. ದಿಸ್ ಈಸ್ ದ ಪವರ್ ಆಫ್ ಕಂಟೆಂಟ್ ಕ್ರಿಯೇಷನ್. ನಿಜವಾಗ್ಲೂ ಕ್ರೇಜಿ ನೋಡಿ. CMನ ಮದುವೆಗೆ ಕರೆಸ್ಕೊಳ್ಳೋಷ್ಟು ಕ್ರೇಜಿ ಬಿಡಿ. ಅದಕ್ಕೆ ಹೇಳೋದು ಕಂಟೆಂಟ್ ಕ್ರಿಯೇಷನ್ ಈಸ್ ಬೆಸ್ಟ್ ಫಾರ್ ಎವರ್ ಅಂತ. ಗೈಸ್ ಹೇಗೆ ಗೊತ್ತಾ, ಹೊಡೋಣ ಅಂತ ರೆಡಿಯಾಗಿ ಕೂತ್ಕೊಂಡೆ. ನಮ್ಮ ಕಾರು FC ಅಪ್ಲೈ ಮಾಡಿದ್ದೀವಿ ಇವತ್ತು. ಅದನ್ನು ಮರ್ತೇ ಹೋಗ್ಬಿಟ್ಟಿದೆ. ನಮ್ಮ ಮಾವ ಫೋನ್ ಮಾಡ್ಬಿಟ್ಟು ರಿಮೈಂಡ್ ಮಾಡ್ತಾರೆ. ನಿಜವಾಗ್ಲೂ ಯಪ್ಪ ಈ ರೇಂಜಿಗೆ ಮರು ಬಂದ್ಬಿಟ್ಟೈತಿ ಅಂದರೆ ನನಗೆ ನಂಬಕ್ಕೆ ಆಗ್ತಾಯಿಲ್ಲ. 11:30ಗೆ FC ಇದೆ. ಅದು ಬಿಟ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನೇನು ಫೋನ್ ಮಾಡಿಲ್ಲ ಅಂದರೆ ನಿಜ ನಾವು ಹೋಗ್ಬಿಡ್ತಿದ್ದೀನಿ ಅನಿಸುತ್ತೆ ಲೈಬ್ರರಿಗೆ. ನಮ್ಮ ಮಾವ ಫೋನ್ ಮಾಡಿ ಇವಾಗ ರಿಮೈಂಡ್ ಮಾಡಿದ್ರು. ಸೊ ಇವಾಗ ಹೋಗ್ಬೇಕು. ಎಲ್ಲ ಆಲ್ರೆಡಿ ಪ್ರಿಪೇರ್ ಮಾಡಿಸಿದ್ದೀವಿ. ಸೊ ಇವಾಗ ಹೋಗಿ FC ಮಾಡಿಸ್ಕೊಂಡು ಬರಬೇಕು ಕಾರಿಗೆ. ಎಷ್ಟು ಮರುವಾಗಿದೆ ಯಪ್ಪ. ಇವಾಗ ಹೋಗ್ಬೇಕಾಯ್ತು. ಅದಕ್ಕೆ ನೋಡಿ ಬ್ಯಾಗ್ನಲ್ಲಿಟ್ಟೆ, ಲಂಚ್ ಬ್ಯಾಗ್ ಇಲ್ಲಿಟ್ಟೆ, ಚೇರ್ ಮೇಲೆ ಕುತ್ಕೊಂಡೆ. ಇವಾಗ ಫೋನ್ ಮಾಡ್ತೀನಿ ಅಂದರು ನಮ್ಮ ಮಾವ. ಅದಕ್ಕೆ ವೇಟಿಂಗ್ ಮಾಡ್ತಾ ಇದ್ದೀನಿ. ಸೊ ಹೋಗ್ಬೇಕು ಇವಾಗ. FC ಮುಗಿಸ್ಕೊಂಡು ಆಮೇಲೆ ಲೈಬ್ರರಿಗೆ ಹೋಗಬೇಕು. ಹಾಫ್ ಡೇ ಇವತ್ತು ಕ್ಲೋಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಹೋಗುವ. ಏನಪ್ಪ ಅಂದರೆ FC ಮಾಡ್ಸೋಕ್ಕೆ ಹೋಗ್ಬೇಕಿತ್ತಲ್ಲ, ಅದು ಕ್ಯಾನ್ಸಲ್ ಆಗಿದೆ. ರೀಸನ್ ಬಂದು FC ಮಾಡೋ ಅಂತ ಇನ್ಸ್ಪೆಕ್ಟ್ರು ಸೆಷನ್ ನಡೀತಿದೆಯಲ್ಲ ವಿಧಾನಸೌಧದಲ್ಲಿ, ಅಲ್ಲೇ ನಡೀತೆ ಅಂತ ನಂಗೆ ಗೊತ್ತಿಲ್ಲ. ಆಯ್ತು, ನಾನು ಅಂದ್ಕೊಂಡಿದ್ದೀನಿ ಸೆಷನ್ ನಡೆಯೋದು ವಿಧಾನಸೌಧದಲ್ಲಿ ಅಂತ. ಅಲ್ಲಿಗೆ ಡ್ಯೂಟಿಗೆ ಹಾಕಿದಾರಂತೆ. ಸೊ ಅವರು ಇವಾಗ ಅವೈಲಬಲ್ ಇಲ್ಲ. ಇವತ್ತಿಗೆ ಡೇಟ್ ಫಿಕ್ಸ್ ಆಗಿತ್ತು ಒಂದು FC. ಇಟ್ಸ್ ಪೋಸ್ಟ್ಪೋನ್ ಆಗಿದೆ. 1 or 2 ಡೇಸಲ್ಲಿ ಆಗುತ್ತೆ ಅಂತ ಹೇಳಿದ್ರು. ನೋಡುವ, ಐಡಿಯಾ ಇಲ್ಲ ಅದ್ರ ಬಗ್ಗೆ ನನಗೂ. ಯಾವಾಗ ಮಾಡ್ತಾರೋ ಮಾಡಲಿ, ತೊಂದರೆ ಇಲ್ಲ. ಸೊ ಇವಾಗ ಹೋಗ್ತಾ ಇದ್ದೀನಿ. ಒಂದು 1/2 hour ಹೋಗಿ ಆಯ್ತು. ಏನು ಮಾಡೋದು, ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನೋಡಿ ಗೈಸ್, ಗೌರ್ಮೆಂಟ್ ಅವ್ರು ಹೆಂಗಿದ್ದಾರೆ ಅಂದರೆ, ಫಸ್ಟು ಇದಿರಲಿಲ್ಲ. ಇವಾಗ FC ನಮ್ಮದು ಇನ್ನು 20 years ಕ್ರಾಸ್ ಆಗಿದೆ ಕಾರು. 15 years ಕ್ರಾಸ್ ಆದರೆ 5,000 rupees ಜಾಸ್ತಿ ಇದೆ FC ಮಾಡೋಕ್ಕೆ. ಗೌರ್ಮೆಂಟ್ ಫೀಸ್ 12,000 rupees ಇದೆ ಇವಾಗ ಪ್ರೆಸೆಂಟ್. 11,800 ಸಮಥಿಂಗ್ ಏನೋ, 12,000 ಅಂದ್ಕೊಳ್ಳಿ. 12,000 rupees ಇದೆ. ಈಗ ಭಾಗ್ಯಲಕ್ಷ್ಮಿ ಯೋಜನೆ, ಆ ಲಕ್ಷ್ಮಿ ಯೋಜನೆ, ಈ ಲಕ್ಷ್ಮಿ ಯೋಜನೆ. ಭಾಗ್ಯಲಕ್ಷ್ಮಿ ಅದು ಗೃಹಲಕ್ಷ್ಮಿ ಯೋಜನೆ. ಯಾವ ಲಕ್ಷ್ಮಿ ಯೋಜನೆ ನನಗಂತೂ ನನಗೆ ಗೊತ್ತಿಲ್ಲ, ಯಾಕಂದರೆ ನಾವು ತೊಗೊಳ್ಳಲ್ಲ ಮನೆಯಲ್ಲಿ, ಯಾವುದು ನಾವು ಮಾಡ್ತಿಲ್ಲ. ಓಕೆನಾ? ಯಾವುದೊಂದು ತೊಗೊತಾ ಇಲ್ಲ. ನಾನು ಸ್ಕಾಲರ್ಶಿಪ್ ಕೂಡ ತೊಗೊಂಡಿಲ್ಲ ಗೌರ್ಮೆಂಟಿಂದ, ಅದಂತೂ ನಿಜನೇ. ಈ ಸಲಿದ್ದಾಗ ಮಾತ್ರ ಡಿಸ್ಟಿಂಕ್ಷನ್ ಬಂದಿದೆ ಅಂದ್ಬಿಟ್ಟು ನಾವು ಹಾಲು ಹಾಕ್ತೀವಲ್ಲ, ಹಾಲಿನ ಡೈರಿಲಿ, ಅಲ್ಲಿ ಮಾತ್ರ 5,000 rupees ಏನೋ ಸ್ಕಾಲರ್ಶಿಪ್ ಕೊಟ್ಟಿದ್ರು. ಸ್ಕಾಲರ್ಶಿಪ್ ಅಲ್ಲ, ಅದೊಂಥರ ಪ್ರೈಸ್ ಮನಿ ಥರ.
ಫಸ್ಟ್ ಅದು ಬಿಟ್ಟರೆ ನಾನು ಯಾವುದು ಸ್ಕಾಲರ್ಶಿಪ್ ಕ್ಲೈಮ್ ಮಾಡಿಲ್ಲ ಗೌರ್ಮೆಂಟಿಂದ, ನಾವು ತೊಗೊಳ್ಳಲ್ಲ. ಸೊ ಈಗೇನು ಏನಕ್ಕೆ ಅದ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ನೋಡಿ ಆ ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ ಯೋಜನೆ, ಅದು ಯೋಜನೆ ಈ ಯೋಜನೆ ಅಂತೆಲ್ಲ ಮಾಡ್ತಾರಲ್ಲ, ಅಲ್ಲಿ ಕೊಡ್ತಾರೆ, ಇಲ್ಲಿ ಕಿತ್ಕೊತಾರೆ, ಇಷ್ಟೇ ಮಾಡೋದು. ಅಲ್ಲೆಲ್ಲ ಫ್ರೀ ಕೊಡೋಕೆ ಟ್ರೈ ಮಾಡೋದು, ಈ ಥರ FC ಮಾಡಿಸೋದು, ಮತ್ತು ಈ ಖಾತೆ ಅಂತೆ ಅದಂತೆ ಇದಂತೆ ಏನೋ ಹೊಸದಾಗೆಲ್ಲ ಓಪನ್ ಮಾಡ್ತಾರೆ, ಅಲ್ಲೆಲ್ಲ ದುಡ್ಡು ವಸೂಲಿ ಮಾಡ್ತಾರೆ. ಗೌರ್ಮೆಂಟ್ ಅಲ್ಲಿಂದ ಇಲ್ಲಿಗೆ ಹೆಂಗೆ ರೊಟೇಷನ್, ನಾನು ಹೆಂಗೆ ರೊಟೇಷನ್ ಮಾಡ್ತೀನಿ ಒಂದೊಂದು ಟೈಮಲ್ಲಿ, ಅವರು ಹಂಗೆ ರೊಟೇಷನ್ ಮಾಡ್ತಾರೆ. ಅಲ್ಲಿ ತೆಗೆದು ಇಲ್ಲ ಹಾಕೋದು, ಇದೇ ಬೇರೆ ಎಂಥ ಯೋಜನೆ ಯಾವುದೂ ಇಲ್ಲ ಇಲ್ಲಿ, ಸರಿನಾ? ವೋಟ್ಗೋಸ್ಕರ ಗೌರ್ಮೆಂಟ್ ಮಾಡುತ್ತೆ, ಪೊಲಿಟಿಷಿಯನ್ಸ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಎಲ್ಲ ಸುಮ್ಮನೆ ಗಿಮಿಕ್ಗಳು ಗಾಯ್ಸ್. ಇನ್ನು ಗೃಹಲಕ್ಷ್ಮಿ ಯೋಜನೆ, ವೃತ್ತಿಪರ ಯೋಜನೆ, ಏನಾದರೂ ವೃತ್ತಿಪರ ಯೋಜನೆ ಏನೋ ಕೆಲಸ ಇಲ್ಲದವ್ರಿಗೆ ಅಂದ್ಬಿಟ್ಟು ಏನೋ ಅದೇನೋ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆ ಯೋಜನೆ ಈ ಯೋಜನೆ, ಕರೆಂಟ್ ಬಿಲ್ಲು, ನಮ್ಮ ಮನೆದು 950 ರೂಪಾಯಿ ಕರೆಂಟ್ ಬಿಲ್ ಬಂದಿದೆ. ಯಾವ ಯೋಜನೆನಪ್ಪ ಕೊಡೋದು? ಕೇಳೋದ್ರೆ ಜಾಸ್ತಿ ಓಡಿಸಿದ್ದೀರಾ ಅಂತಾರೆ. ಬೆಳಗ್ಗೆ ಹೋದ್ರೆ ನಾನು ಇನ್ನು ಸಾಯಂಕಾಲಕ್ಕೆ ಮನೆಗೆ ಬಂದು ಲೈಟ್ ಹಾಕೋದು. ಮಿಕ್ಸಿ ಅಂತೂ ಎಲ್ಲ ಅಪ್ರೂಪಕ್ಕೆ ಹೋಗ್ತೀನಿ, ಫ್ರಿಜ್ ಇಲ್ಲ, ವಾಷಿಂಗ್ ಮಿಷಿನ್ ಎಲ್ಲ ಎಂಥದಿಲ್ಲ ನಮ್ಮ ಮನೇಲಿ. ಹೆಂಗೆ ಮಾಡೋದು ಬಿಡಿ, ಇದೆಲ್ಲ ನಾವು ಕನ್ಸಿಡರೇ ಮಾಡಲ್ಲ. ಫಸ್ಟ್ ಆಫ್ ಆಲು ಗೌರ್ಮೆಂಟ್ ಅದನ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ ಇಂಡಿಯಾದಲ್ಲಿ. ಕರೆಕ್ಟಾಗಿದ್ರೇನೋ ಮಾಡ್ಬೋದು, ಇದೆಲ್ಲ ಕಿತ್ಕೊಂತೇನವ್ರು ಯಾಗೋರು ಹೊರದು ಉದ್ಧಾರ ಮಾಡೋರು ಯಾರು ಇಲ್ಲ ಇಲ್ಲಿ. ದೇವ್ರನ್ನ ನೆನೆಸ್ಕೊಂಡ್ರೆ ನಗು ಬರುತ್ತೆ ಗೌರ್ಮೆಂಟ್ನ. ಇಷ್ಟು ಯಪ್ಪ, ಆ FC ಒಂದು ಮಾತಿಗೆ ಎಲ್ಲಿಂದ ಎಲ್ಲಿ ಹೋಗ್ಬಿಡುತ್ತೆ ನೋಡಿ. ಹೇಳಿದ್ರೆ ಇನ್ನೂ ಸಾಲಲ್ಲ, ದಿನಗಳೇ ಸಾಲಲ್ಲ ಈ ಗೌರ್ಮೆಂಟ್ ಬಗ್ಗೆ ಹೇಳ್ಕೊಂಡ್ರೆ. ಅವ್ರು ಮಾಡೋ ಅಂಥ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರತಿಯೊಂದು ವಸೂಲಿ ಮಾಡೋಕೆ ಏನೇನೋ ಮಾಡ್ತಾರೆ. ಫೈನಲ್ಲಿ ಹಾಫ್ ಫೈನ್ ಕಟ್ಟಿ ಅಂತಾರೆ, ಎಲ್ಲ ಕಟ್ಬಿಡ್ಲಿ, ಅರ್ಧಕ್ಕಾದ್ರೆ ಅರ್ಧ ಬರಲಿ, ಇಲ್ಲಾಂದರೆ ಕಟ್ಟಲ್ಲ ಅಂದ್ಬಿಟ್ಟು ಸೀಸ್ ಮಾಡ್ತೀವಿ ಅಂತಾರೆ. ಈಗ ಏನಪ್ಪ ಮಿರರ್ ಹಾಕಿಲ್ಲ ಅಂದರೆ ಗಾಡಿಗೆ ಫೈನ್ ಅಂತೆ, ಓಕೆನಾ? ಆ್ಯಂಡ್ 7 ಕೇಸ್ ಇದ್ದರೆ ಸೀಸ್ ಮಾಡ್ತಾರಂತೆ. ಈ ಥರ ಎಲ್ಲ ಇದೆ. ಬಿಟ್ಟಾಕಿ ಇವ್ರು ಮಾಡೋದೆಲ್ಲ ಸುಮ್ಮನೆ ಏನೋ ಒಂಥರ ಅಡಚರಕ್ಕಾದಂಗಾಗಿ. ಇವತ್ತು FC ಮಾಡ್ಸಕ್ಕೆ ಹೋಗ್ತಾ ಇಲ್ಲ, ಇನ್ನೇನು 2 ಡೇಸ್ ಆಗುತ್ತಂತೆ, ನೋಡುವ. ಇವಾಗ ಲೈಬ್ರರಿಗೆ ಹೋಗ್ತಾ ಇದ್ದೀನಿ. ಆಫ್ಟರ್ನೂನ್ ವರ್ಕ್ ಇದೆ, ಅದನ್ನು ಮಾಡಬೇಕು. ನಮ್ಮ ಬಿಸ್ನೆಸ್ ಸ್ವಲ್ಪ ಪ್ರೋಸೆಸ್ ನಡೀತಾ ಇದೆ. ಜಾನ್ವರಿಗೆ ಓಪನ್ ಮಾಡ್ತೀವಿ, ಅದಕ್ಕೆ ಇವಾಗಲಿಂದಾನೆ. ಇನ್ನೊಂದು ಮಂತ್ ಇದೆಯಲ್ಲ, ಇನ್ನು 1.5 ಮಂತ್ ಆಗುತ್ತೆ. ಜನವರಿ 15-20 ಮೇಲೇನೆ. ಅದಕ್ಕೆಲ್ಲ ಏನು ತಯಾರಿ ಮಾಡ್ಕೊತಾ ಇದ್ದೀವಿ. ಜಸ್ಟ್ ಮನೆಗೆ ಬಂದೆ, ಹುಡುಗರು ಎಲ್ಲಿ ಹೋಗಿದ್ದಾರೆ ಅಂತ ನೋಡಿದ್ರೆ ಏನೋ ಮೇಲೆ ಏನೋ ಮಾತಾಡಿದ್ರೆ ಕೇಳಿಸಿದೆ ಸೌಂಡು. ಸೊ ಬನ್ನಿ ಹೋಗಿ ನೋಡುವ ಏನು ಮಾಡ್ತಿದ್ದಾರೆ. ವಿನಿ, ಓಯ್ ಏನ್ ಮಾಡ್ತಿದ್ಯಪ್ಪ ಇಲ್ಲಿ? ಬಟ್ಟೆ ಮಖ ನೋಡೋ ನಿನ್ ಮಖಾನ, ನನ್ನ ದಬಾಗ್ತಾವನಂತೆ ನೋಡ ಇಲ್ಲಿ. ಅಲ್ಲ, ಮೊನ್ನೆ ವಿಡಿಯೋದಲ್ಲಿ ಹೆಚ್ಚಿ, ಇವತ್ತು ಹೆಚ್ಚಿಲ್ಲ ಗೈಸ್. ನೋಡಿ ಅಣ್ಣನ ಏನಿಲ್ಲ ಬಿಡು ಗೈಸ್. ಇವ್ನು ಡೌನ್ನ ಇವತ್ತು ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ, ತಡೀರಿ ತೋರಿಸ್ತೀನಿ. ಇವ್ನು ಡೌ ಇನ್ಸ್ಟಾಗ್ರಾಮ್ ಐಡಿ ಹೇಳ್ತೀನಿ ಗೈಸ್, ಹೋಗ್ಬಿಟ್ಟು ನೋಡ್ಕೊಳ್ಳಿ ಎಲ್ಲ. ಏನ ನಿಮ್ಮ ಹುಡುಗಿ ಇನ್ಸ್ಟಾಗ್ರಾಮ್ ಐಡಿ ಹೇಳ. ಓಯ್ ಏನು ಅಡಿಗೆ ಊಟ? ಹಿಂಗೆ ಗೊತ್ತಾ ಗೈಸ್, ಒಂದು ನಿಮಿಷ ಇರೋ ಕಳ್ಕೊಂಡು ನಡಿಯೋ ರೂಮ್ಗೆ. ಇಲ್ಲೇ ಮಾಡೋಣ ಗೈಸ್. ಏನು ಗೊತ್ತಾ, ಇವಾಗ ಒಂದು ಪ್ರಾಂಕ್ ಕಾಲ್ ಮಾಡ್ತಾ ಇದೀವಿ ಗೈಸ್. ಪ್ರಾಂಕ್ ಕಾಲ್ ಮಾಡ್ತಾ ಇದೀವಿ. ಒಂದ ಬ್ಲ್ಯಾಕ್ ಹಾಕಿಲ್ಲ, ಅವ್ನು ಹಾಕಲ್ಲ, ಅವ್ನಿಗೆ ಅಷ್ಟೆಲ್ಲ ಟ್ಯಾಲೆಂಟ್ ಇಲ್ಲ. ನಿನ್ನ ಫೋನ್ ಕೊಡು, ಕರೆಂಟ್ ಲೈಟ್ ಬರ್ತಾ ಇಲ್ಲ ನನಗೆ ಇಲ್ಲಿ. ಒಂದು ಕೊಡಿ ಅದ. ಗೈಸ್ ಗೈಸ್ ಏನು ಗೊತ್ತಾ, ವಿನಿ ಈಗ ಒಂದು ಫ್ರಾಂಕ್ ಕಾಲ್ ಮಾಡ್ತಿದ್ದಾನೆ ಒಂದು ಫ್ರೆಂಡಿಗೆ. ನೋಡೋಣ ಏನು ರಿಪ್ಲೈ ಬರುತ್ತಿತ್ತು. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ನಾನು ಅಲ್ಲ, ನಿಮ್ಮ ಅವ್ವ ನಿಲ್ಲಿ. ಕಾಣ್ತಾ ಇದ್ದಾ ಈಗ? ಗೈಸ್ ಏನು ಗೊತ್ತಾ, ಇವಾಗ ಅವ್ನ ಫ್ರೆಂಡಿಗೆ ಫ್ರಾಂಕ್ ಕಾಲ್ ಮಾಡ್ದ, ಬಟ್ ಅದು ಸಕ್ಸಸ್ ಆಗಲಿಲ್ಲ. ಈಗ ನಾನು ನನ್ನ ಫ್ರೆಂಡಿಗೆ ಮಾಡ್ತಾ ಇದ್ದೀನಿ. ಇವ್ನು ಫೋನ್ ತಗೊಂಡು ನೋಡೋಣ ಹೆಂಗಿರುತ್ತೆ ರಿಯಾಕ್ಷನ್ ಅಂತ.
ಅವ್ನು ಲಿಲ್ಲಿ ಅಂದವನೇ ಇಲ್ಲಿ ಅಂತ ಸುಳ್ಯ. ಗಾಯ್ಸ್ ಓಕೆ ಯಾರದು? ಗೊತ್ತಾಗೋಯ್ತಾನೆ ನಿಂಗೆ? ಮುಚ್ಚ ಈಗ ಸಿದ್ದಂಗೆ ಫ್ರಾಂಕ್ ಕಾಲ್ ಮಾಡ್ತೀನಿ. ಸರಿ ನನ್ನ ಮಗನ ಕಾಲ್ ಮಾತಾಡ್ತೀನಿ. ನೀವು ಹುಡುಗಿ ವಯಸ್ಸಲ್ಲಿ ಫ್ರಾಂಕ್ ಕಾಲ್ ಮಾಡ್ತಾ ಇದೀವಿ ಇವತ್ತೊಂದು ಕಂಟೆಂಟ್ ಆಮೇಲೆ ಮಾಡ್ತೀನಿ ಇರು. ಕ್ಯಾಮ್ರಾ ರನ್ನಿಂಗ್ ಅಲ್ಲಿ ಇರಲಿ. ಈ ಗೈಸ್ ಇವಾಗ ಇದು ಫ್ಲಾಪ್ ಆಯ್ತು. ಇನ್ನೊಂದಿದೆ ಅದನ್ನ ಇವನ್ ಕೈಲಿ ಮಾತಾಡ್ಸ್ತೀನಿ. ಹಲೋ, ಕೇಳಿಸ್ತಾ ಇದೆಯಾ? ಬಿಟ್ಟು ಅವರ ಊಟ ಮಾಡಿದ್ರ? ಕರೆಕ್ಟಾಗಿ ಮಾತಾಡಿ, ಕೇಳಿಸ್ತೀವಿ. ಹಲೋ, ಏನಂತ ಮಾಡೋಣ? ಅಲ್ಲ, ಈ ಚಳಿಗಾಲದಲ್ಲಿ ದ್ರಾಕ್ಷಿ ಗೋಡಂಬಿ ತಿಂತಾರ? ಹಲೋ, ಏನ್ ಹಿಂಗ್ ಮಾತಾಡ್ದಿರ? ಒಂದು ಹುಡುಗಿತ ಮಾತಾಡ, ಹೋಗೋ ಬರೋ ಅಂತ ಹೇಳ. ಹೌದಾ? ಓಕೆ ಬಿಡಿ. ಏನ್ ಬಿಡ್ತೀರಾ ನೋಡಿ. ಓ, ಈ ಥರ ಎಲ್ಲ ಮಾತಾಡ್ತೀನಿ ಅಂದರೆ ನಾವು ಫೋನೇ ಮಾಡ್ತಿರ್ಲಿಲ್ಲ. ಸರಿ ಸರ್, ನಾವು ನಿಮ್ಮ ಕ್ಲಾಸ್ಮೇಟು ಅಂತ ಮಾಡಿದೆ ಅಷ್ಟೇ. ನಾನು ನಿಮ್ಮ ಕ್ಲಾಸ್ಮೇಟು ಅಂತ ಮಾಡಿದೆ ಅಷ್ಟೇ ಸರ್. ಮಿಟ್ಟು? ವಾಟ್ ಈಸ್ ಮಿತ್? ಹಾಂ, ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ಅದಕ್ಕೆ ಮಾಡಿದೆ. ನೀವು ನೋಡಿದ್ರೆ ಈ ಥರ ಎಲ್ಲ ಮಾತಾಡ್ತೀರ. ನನ್ನ ಮನಸ್ಸು ತುಂಬ ಬೇಜಾರು ಮಾಡ್ಕೋತಾ ಇದ್ದೀನಿ. ಹಾಂ, ಒಂದ್ಸರಿ ಹಾಗಾದ್ರೆ ಎದೆ ಬಗ್ಗೆ ತೋರಿಸ್ಬೇಕಾ? ಕಳ್ಳ ಸರಿ ಇಲ್ಲ. ಏನು ಹೋಗೋ ಬರೋ ಅಂತ ಇದೀರಲ್ಲ? ಹಾಗಂದ್ರೆ ಹೋಗಿ ಬಾರಿ ಅಂತ ಹೇಳಿ. ಯಾಕೆ? ಕಳ್ಳ ಚಿನ್ನ ಬಾ ಚಿನ್ನು. ಹಾ, ನಾನು ಈ ಅಡುಗೆ ಮಾಡ್ಬೇಕೀಗ. ಏನ್ ಮಾಡೋದು? ಅನ್ನನೂ ಸಾಂಬಾರು ಮಾಡಿ ಮುದ್ದೆ ಮಾಡೋದು ಅಷ್ಟು. ಇನ್ನೇನು ಮಾಡೋದು? ಇಲ್ಲ ಹೋಟ್ಲು ಏನಾಗಲ್ಲ. ಹಾಂ ಹಾಂ, ಮತ್ತೆ ಏನೇನೋ ಮಾತಾಡ್ತೀಯಪ್ಪ. ಅದೇನೇ ಏನೇನೋ ಡಬಲ್ ಮೀನಿಂಗ್ ಎಲ್ಲ ಮಾತಾಡ್ತೀಯ. ಹಾಂ, ಏನೇನೋ ಮಾತಾಡ್ತೀಯ. ಹೆಣ್ಮಕ್ಳ ಹತ್ರ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಲ್ಲ ನೀನು. ಹಾಂ, ಹಲೋ, ಹೇಳು ಚಿನ್ನು.
ನಾನು ಎತ್ಕೆ ತಾನೇ ಮಾತಾಡ್ತಾರೆ, ಸಂಟ ಪಂಟ ಮಾತಾಡ್ತಾ ಇದೀನಾ? ಹಾಂ ಸಾರಿ, ಗ್ರಾಮರ್ ಮಿಸ್ಟೇಕ್ ಆಯ್ತು. ಇಲ್ಲ ಗ್ರಾಮರ್ ಮಿಸ್ಟೇಕ್ ಆಯ್ತು, ಬಾಯ್ ತೊದ್ಲು ಬಿಟ್ಟು. ಗೊತ್ತಾ, ಅದೇನಿದು ನಾವು ಅವ್ನಿಗೆ ಪ್ರಾಂಕ್ ಕಾಲ್ ಮಾತ್ರ ಮಾತಾಡ್ತಾ ಇದ್ರೆ ಅವ್ನು ಹೆಂಗ್ ರಿಯಾಕ್ಟ್ ಮಾಡ್ತಾವನೆ ಅಂದ್ರೆ ಅವನೇ ಇವನಿಗೆ ಪ್ರಾಂಕ್ ಮಾಡ್ಬಿಟ್ಟ ಗೈಸ್. ಹೇಳು ಹಾ ಹಂಗೆ ಏನೋ ಒಂಥರ ದೊಡ್ಡದಾಗಿ ಸಾಧನೆ ಮಾಡಿರೋ ಥರ ಮಾತಾಡ್ಬಿಟ್ಟ. ನಿಜವಾಗ್ಲೂ ಪ್ರಾಂಕ್ ಮಾಡೋಕ್ಕಾಗಲಿಲ್ಲ ಬಿಡಿ. ಒಂದು ಹುಡುಗಿ ಹತ್ರನೇ ಕಾಸ್ಬಿಟ್ಟು ಮಾತಾಡ್ಬೇಕಾಗುತ್ತೆ ನೋಡಿ. ಇವ್ರಿಗೂ ಪ್ರಾಂಕ್ ಕಾಲ್ ಮಾಡಿದ ಪುಟ್ ಮಲಗೆ ಆಗ್ಲಿಲ್ಲ. ಇನ್ನೊಬ್ಬ ಸಿದ್ದರಾಜನ್ ಅವನಿಗೂ ಆಗ್ಲಿಲ್ಲ. ಒಂದು ಇಬ್ರು ಫ್ರೆಂಡ್ಸಿಗೆ ಮಾಡ್ದಾಗ ಹುಡುಗಿರಿಗೆ ಅವ್ರಿಗೂ ಆಗ್ಲಿಲ್ಲ. ಫೈನಲಿ ನಮ್ಗೆ ಪ್ರಾಂಕ್ ಕಾಲ್ ಮಾಡಕ್ ಬರಲ್ಲ ಅಂತ ಗೊತ್ತಾಗೋಯ್ತು ಗೈಸ್. ಸೊ ಫೈನಲಿ ಪ್ರಾಂಕ್ ಕಾಲ್ ವೆಂಟ್ ರಾಂಗ್. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ಇಷ್ಟೇ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಆ್ಯಂಡ್ ನಮ್ಮ ವಿಡಿಯೋ ಯಾರೆಲ್ಲ ನೋಡ್ತೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶುಭರಾತ್ರಿ. ಸಿಗುವ ನಾಳೆ ಒಂದು ಹೊಸ ವಿಡಿಯೋದಲ್ಲಿ. ಇವಾಗ ಸ್ವಲ್ಪ ವರ್ಕ್ ಇದೆ ಮಾಡಬೇಕು, ಅದಕ್ಕೆ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಗೈಸ್ ಸಿಗೋಣ ನಾಳೆ.